ಭವಿಷ್ಯ ಇಲ್ಲ ಅನ್ನೋದು ಪ್ರತಿಯೊಬ್ಬರು ಅಭಿಪ್ರಾಯ ಆಗ್ತಾ ಇದೆ ಇವತ್ತು. ಅದು ನೀವು ಮೂಡಿಸ್ಬೇಕಾಗಿ ಸರ್ಕಾರ ಕೆಲಸ ಅದು. ಯಾಕಂದರೆ ಈ ದೇಶದ ಸಂಪತ್ತು ಯಾರ ಭಾಳ ಮುಖ್ಯ ಅಂದರೆ ಈ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು, ಅವ್ರು ನಮ್ಮ ದೇಶದ ಸಂಪತ್ತು ಭವಿಷ್ಯ. ನಾವು ಸಂಪತ್ತು ಅಂದರೆ ಬಂಗಾರ, ಬೆಳ್ಳಿ, ಪ್ಲಾಟಿನಮ್ಮ ಅದು ಇದು ಹೇಳ್ತೀವಿ, ಯಾವಲ್ಲ. ಎಲ್ಲಕ್ಕಿಂತ ಮುಖ್ಯ ನಮ್ಮ ಮಕ್ಕಳು. ಆ ಮಕ್ಕಳ ಭವಿಷ್ಯವನ್ನು ತಯಾರು ಮಾಡೋದು ಶಿಕ್ಷಣ. ಮನೆಯೇ ಮೊದಲ ಪಾಠಶಾಲೆ. ಶಾಲೆ ನಾವು ಕಳಿಸ್ಬೇಕು, ಶಾಲೆ ಸಮೀಪಿದ್ರೆ ಕಳ್ಸೋಕ್ಕೆ ಸಾಧ್ಯ. ಮತ್ತು ನಮ್ಮಲ್ಲಿ ಬಡತನ ಅತಿಯಾಗಿರೋದ್ರಿಂದಾಗಿ ನಿಶ್ಚಿತವಾಗಿಯೂ ಏನಾಗ್ತದಪ್ಪ ಅಂದ್ರೆ ನಮ್ಮ ಮಕ್ಕಳು ಕಳ್ಸೋಕೆ ನಮ್ಮಲ್ಲಿ ಕೆಲವೊಂದು ಅನೇಕ ಮನೆಗಳಲ್ಲಿ ಸಾಕಷ್ಟು 90% ಮನೆಗಳಲ್ಲೇ ವೆಹಿಕಲ್ ಇರುವುದಿಲ್ಲ. ಹಳ್ಳಿಗಳಲ್ಲಿ ದೂರ ಇರ್ತಾವೆ ಶಾಲೆಗಳು. ಅಂಥ ಪ್ರಸಂಗದಲ್ಲಿ ನೀವು ಒಂದು 7-8 ಕಿಲೋಮೀಟ್ರ್ ಮೇಲೆ ನಿಮ್ಮ ಮಕ್ಕಳು ಹೋಗಿ ಶಾಲೆ ಕಳ್ಸೋಕ್ಕೆ ಸಾಧ್ಯ ಆಗ್ತದೆ. ನಾವು 1ನೇ ತನಕ 1ರಿಂದ 7ನೇ ತನಕ ಅಟ್ಲೀಸ್ಟ್ ಕಡೆಗೆ 5ನೇ ತನಕ ಕಳ್ಸೋ ಸಾಧ್ಯ ಆಗ್ತಿದ್ದಾನೆ. ಎಲ್ಲರಿಗೂ ಸಾಧ್ಯ ಅದನ್ನು. ನಾವು ಮಿಡಲ್ ಕ್ಲಾಸನ್ನು ಮಾಡ್ಬೋದು, ಸೈಕಲ್ ಮೇಲೆ ಕರ್ಕೊಂಡು ಹೋಗ್ಬೋದು, ಸ್ಕೂಟರ್ ಮೇಲೆ ಕರ್ಕೊಂಡು ಹೋಗ್ಬೋದು, ಎಲ್ಲಾದರೂ ಹೋಗಿ ಏನೋ ಮಾಡ್ಬೋದು. ಅದು ಉಳಿದವ್ರಿಗೆ ಏನೂ ಇಲ್ಲದಂತೂ ಏನು ಮಾಡ್ಬೇಕಾಗುತ್ತೆ. ಆವತ್ತು ನಾವು ದುಡ್ಡು ತಿನ್ನುವಂಥ ಎಷ್ಟು ಕುಟುಂಬಗಳಿದೆ. ಅದಕ್ಕೆ ಹೇಳಿ ನಿಮಗೆ ಕಾಂಟ್ರಾಕ್ಟ್ ಲೇಬರ್ ಬಂದದ ನಮ್ಮ ಕಾಂಟ್ರಾಕ್ಟ್ ಲೇಬರ್ ಅಂದ್ರೆ ಏನಪ್ಪ, ಅದಕ್ಕೆ ಯಾವ ಗ್ಯಾರಂಟಿ ಇಲ್ಲ. ಇವತ್ತಿನ ಒಂದು ನೌಕರಿ ಸಿಕ್ತು, ಉದ್ಯೋಗ ಸಿಕ್ತು, ಅದು ಪಗಾರ ಸಿಗ್ತದೆ 500, 300, 400. ಮರುದಿವಸ ಉದ್ಯೋಗ ಇರುವುದಿಲ್ಲಪ್ಪ, ಒಂದು ದಿವಸದ ಮಟ್ಟಿಗೆ ಅದು. ಮರು ದಿವಸ ಈವನ್ ನಾವು ಏನು ಮಾಡಿದಪ್ಪ ಅಂತಂದ್ರೆ ಮನೆರಾಗನ್ನ ರಾಮ್ಜಿ ಮಾಡಿ ಅಲ್ಲಿ ಉದ್ಯೋಗ ಕಡಿಮೆ ಮಾಡಿಬಿಟ್ಟಿವಿ ನಾವು. ಒಂದು 100 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡ್ತಾನಪ್ಪ ಅಂತಂದ್ರೆ ಅದು ಬರೀ 60 ರೂಪಾಯಿ ಕೊಡ್ತೀವಿ. ನಾವು ಸ್ಟೇಟದವ್ರು ಹಾಕಬೇಕು. ಸ್ಟೇಟದಾಗ ರೊಕ್ಕ ಇವ್ರು ಹೇಳ್ತಾ ಇದ್ದಾರೆ.